ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಇವಾಗೊಂದು ವಿಡಿಯೋ ತೋರಿಸ್ತೀನಿ, ಅದು ಎಷ್ಟು ಮಟ್ಟಿಗೆ ಸರಿನಾ ತಪ್ಪ ಅಂತ ನೀವೇ ಹೇಳಿ. ನೋಡಿ, ಇದು ಒಂದು ಛತ್ರ, ಶಿಡ್ಲಘಟ್ಟ ತಾಲೂಕಿನಲ್ಲಿರುವಂಥ ಒಂದು ಛತ್ರ. ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಒಂದು ಉಳ್ಕೊಳೋದಕ್ಕೆ ವ್ಯವಸ್ಥೆ ಮಾಡಿಕೊಂಡು ಪೂಜೆ ಮಾಡಿ ಭಜನೆ ಮಾಡಿ ಒಂದು ಅಡಿ ಪೂಜೆ ಮಾಡಿದ್ದಾರೆ. ಅಯ್ಯಪ್ಪ ಸೀಸನ್ ಆಗೋಯ್ತು, ಮಕರ ಜ್ಯೋತಿ ಮುಗ್ದೋಯ್ತು, ಇನ್ನು ಬರೋ ನವಂಬರ್ವರೆಗೂ ನೋಡ್ಕೊಳೋಣ. ಅಲ್ಲಿವರೆಗೂ ನೀವು ಮಾಡಿದಂಥ ಪಡಿಪೂಜೆ, ದೇವರಿಗೆ ಏನು ನೀವು ಅಲಂಕಾರ ಮಾಡಿರ್ತೀರ, ಪಡಿಪೂಜೆಗೆಲ್ಲ ನೀವು ವ್ಯವಸ್ಥೆ ಮಾಡಿರ್ತೀರಾ, ಅದನ್ನೆಲ್ಲ ಹಂಗೆ ಬಿಟ್ಟು ಬಂದರೆ ಇದು ಯಾವ ರೀತಿ ನ್ಯಾಯ ಅಂತ ನೀವೇ ಹೇಳಿ. ಅದ್ಧೂರಿಯಾಗಿ ಒಂದು ಖರ್ಚು ಮಾಡಿ ಒಂದು ಅದ್ಧೂರಿಯಾಗಿ ಆ ಸ್ವಾಮಿಯ ಪರಿಪೂಜೆ ಮಾಡಿರ್ತೀರಾ. ಆ ವಿಡಿಯೋದಲ್ಲಿ ನೋಡ್ತಿದ್ರೆ ಒಂಥರ ದುಃಖ ಆಗುತ್ತೆ, ಅಯ್ಯಪ್ಪ ಸ್ವಾಮಿನ ಯಾವ ಸ್ಥಿತಿಗೆ ತಂದಿಟ್ಟಿದ್ದೀರಾ ಈ ಜನ ಅಂತ. ಆಮೇಲೆ ಹಾಕಿರೋ ವಸ್ತ್ರಗಳನ್ನೆಲ್ಲ ಅಲ್ಲೇ ಬಿಟ್ಟು ಹೋಗಿದ್ದೀರಾ, ಅಯ್ಯಪ್ಪ ಸ್ವಾಮಿ ಫೋಟೋಗಳನ್ನ ಅಲ್ಲೇ ಬೀಸಾಡಿ ಹೋಗಿದ್ದೀರಾ. ಅಯ್ಯಪ್ಪ ಸ್ವಾಮಿಗೆ ಒಂದು ಮರ್ಯಾದೆ ಕೊಡಿ, ದಯವಿಟ್ಟು ಬೇಡ್ಕೊತೀನಿ, ಮಾತ್ರ ಕೇಳ್ಕೊತೀನಿ. ನಾನು ವಿಡಿಯೋ ನೋಡ್ತಿದ್ರೇ ದುಃಖ ಆಗ್ತಿದೆ. ಪಡಿಪೂಜೆ ಮಾಡಿದ ಮೇಲೆ ಫೋಟೋಗಳಿಗೆ ಹಾಕಿರೋ ಹಾರಗಳನ್ನೂ ತೆಗ್ದಿಲ್ಲ, ಎಲ್ಲ ಒಣಗೋಗಿದೆ. ದೇವ್ರ ಮುಂದೆ ಒಂದು ದೀಪ ಇಲ್ಲ. ನೀವೇ ನೋಡಿದ್ರಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ. ತುಂಬಾ ಆಡಂಬರದಿಂದ ಒಂದು ಪಡಿಪೂಜೆ ಮಾಡಿರ್ತೀರಾ, ಆ ಅಲಂಕಾರವನ್ನೆಲ್ಲ ತೆಗೆದು ಆ ಫೋಟೋಗಳನ್ನ ಯಾವ್ದಾದ್ರು ಶುದ್ಧವಾದ ಬಟ್ಟೆಯಲ್ಲಿ ಸುತ್ತಿ ಎಲ್ಲಾದ್ರೂ ಇಟ್ಟರೆ ಬರೋ ವರ್ಷ ಸಹ ನೀವು ಅದನ್ನೇ ಬಳಸ್ಕೋಬಹುದು. ದೇವರಿಗೆ ಯಾವ ಸ್ಥಿತಿ ತಂದಿದ್ದೀರಾ ಅಂದ್ರೆ, ನಾವೊಂದು ಒಳ್ಳೆ ಮಾತನ್ನ ಹೇಳಿದ್ರೆ ನಮಗೆ ಸಾವಿರ ಜನ ಸಾವಿರ ಮಾತು ಹೇಳ್ತೀರಾ, ನಿಮ್ಗೆ ರೈಟ್ಸ್ ಇಲ್ಲ, ನೀನು ಒಂದು ಹೆಣ್ಣಾಗಿ ನೀನು ಹೇಳುವಂತ ಅಧಿಕಾರ ನಿನಗಿಲ್ಲ ಅಂತೆಲ್ಲ ಬೈತೀರಾ. ಆದ್ರೆ ಈ ತರ ಮಾಡೋದು ಯಾರಿಗೆ ಸರಿ ಅನ್ಸುತ್ತೆ ಅಂತ ನೀವೇ ಯೋಚನೆ ಮಾಡಿ ನೋಡಿ. ಇನ್ನು ಮುಂದೆ ಈ ತರ ತಪ್ಪನ್ನ ದಯವಿಟ್ಟು ಯಾರು ಮಾಡಬೇಡಿ. ಆ ಸ್ವಾಮಿಗೆ ಒಂದು ಮರ್ಯಾದೆ ಕೊಡಿ. ಮಾಲೆ ಹಾಕಿದಾಗ ಮಾತ್ರ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಘೋಷಣೆ ಮಾಡಿ ಮಾಲೆ ತೆಗೆದಾದ ನಂತರ, ಸೀಸನ್ ಮುಗಿದ ನಂತರ ಅಯ್ಯಪ್ಪ ನೀನು ಯಾರಪ್ಪ ಅಂತ ಕೇಳೋ ಥರ ದಯವಿಟ್ಟು ಮಾಡಬೇಡಿ. ಅಯ್ಯಪ್ಪ ಯಾವತ್ತಿದ್ರು ಅಯ್ಯಪ್ಪನೇ. ನೀವು ಯಾವತ್ತು ಅಯ್ಯಪ್ಪನ ನೆನೆಸ್ಕೊಂಡ್ರು ಅಯ್ಯಪ್ಪ ನಿಮ್ಮ ರಕ್ಷಣೆಯಾಗಿ ನಿಂತಿರ್ತಾರೆ, ಅಯ್ಯಪ್ಪ ನಿಮ್ಮ ಜೊತೆಯಾಗಿ ಇರ್ತಾರೆ. ದಯವಿಟ್ಟು ಆ ಸ್ವಾಮಿಗೊಂದು ಮರ್ಯಾದೆ ಕೊಡಿ. ಈ ಥರ ಕೆಲಸಗಳನ್ನ ಯಾರೂ ದಯವಿಟ್ಟು ಮಾಡಬೇಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನನ್ನ ವಿನಂತಿ ಇದು, ನಮ್ಮೆಲ್ಲರ ವಿನಂತಿ ಅಂತಲೇ ಅಂದ್ಕೊಳ್ಳಿ. ದಯವಿಟ್ಟು ಈ ಥರ ತಪ್ಪುಗಳನ್ನ ದಯವಿಟ್ಟು ಮಾಡಬೇಡಿ. ಸ್ವಾಮಿಯೇ ಶರಣಮಯ್ಯಪ್ಪ.